ಯಾರ್ಕರ್ ಅಂಡರ್ ದ ಬಾಲ್ ಬರಕ್ಕಾಗೇ ಇಲ್ಲ ಅಲ್ಲಿ. ಯೂಶಲಿ ಈ ತರ ಫ್ರಸ್ಟ್ರೇಟ್ ಆಗೋದೇ ಇಲ್ಲ. ಡ್ಯಾರೆಲ್ ಮಿಚೆಲ್ ಫ್ರಸ್ಟ್ರೇಟ್ ಆಗಿ ಹೋಗಿದ್ದಾರೆ. ಹಿಟ್ ಆಫ್ ದ ಮೂವ್ಮೆಂಟ್ ಅಲ್ಲಿ ಹಿಂಗ ಆಗತ್ತೆ ಖಂಡಿತ. I can apologize as much as I can, but very sorry. ನ್ಯೂಜಿಲೆಂಡ್ ಇನ್ನಿಂಗ್ಸ್ನ 11ನೇ ಓವರ್ನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಹರ್ಷದೀಪ್ ಎಸೆದ ಮೊದಲ 2 ಎಸೆತಗಳನ್ನ ಮಿಚೆಲ್ ಸತತವಾಗಿ ಸಿಕ್ಸರ್ ಗಟ್ಟಿದ್ರು. ಇದರಿಂದ ಸ್ವಲ್ಪ ಹರ್ಷದೀಪ್ ಮೇಲೆ ಪ್ರೆಷರ್ ಬಿದ್ದ ಹಾಗೆ ಕಾಣಿಸ್ತಾ ಇತ್ತು. ಓವರ್ನ 5ನೇ ಎಸೆತದಲ್ಲಿ ಮಿಚೆಲ್ ಡಿಫೆಂಡ್ ಮಾಡಿಕೊಂಡಾಗ ಚೆಂಡನ್ನ ಕೈಗೆತ್ಕೊಂಡ ಹರ್ಷದೀಪ್ ಕ್ರೀಸ್ನಲ್ಲಿದ್ದ ಮಿಚೆಲ್ ಅವರ ತಾನೇ ಜೋರಾಗಿ ಎಸೆದ್ಬಿಟ್ರು. ಹರ್ಷದೀಪ್ ಅವರ ಈ ವರ್ತನೆಯಿಂದ ಸ್ವಲ್ಪ ಗರಂ ಆದ ಡ್ಯಾರೆಲ್ ಮಿಚೆಲ್ ಜೋರಾಗಿ ಕೂಗ್ತಾ ಅಂಪೈರ್ಗೆ ಕಂಪ್ಲೇಂಟ್ ಕೊಟ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನು ಗಮನಿಸಿದ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೈದಾನದಲ್ಲಿದ್ದ ಅಂಪೈರ್ಗಳನ್ನ ತಕ್ಷಣ ಮಧ್ಯಪ್ರವೇಶಿಸಿ ಇಬ್ಬರನ್ನೂ ಸಮಾಧಾನಪಡಿಸಿದ್ರು. ತಮ್ಮ ತಪ್ಪನ್ನ ಅರಿತ ಹರ್ಷದೀಪ್ ಸಿಂಗ್ ಓವರ್ ಮುಗಿದ ಮೇಲೆ ಮಿಚೆಲ್ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಕ್ಷಮೆ ಕೂಡ ಕೇಳಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದ್ರು. ಈ ಘಟನೆ ನಂತರ ಮಿಚೆಲ್ ಅಕ್ಷರ್ ಪಟೇಲ್ ಎಸೆದ ಫುಲ್ ಟಾಸ್ ಎಸೆತಕ್ಕೆ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಆಕ್ಚುಲಿ ಡ್ಯಾರೆಲ್ ಮಿಚೆಲ್ ಅವರು ಕೋಪಗೊಳ್ಳೋದಕ್ಕೆ ಒಂದು ಕಾರಣ ಕೂಡ ಇತ್ತು. ಯಾಕಂದ್ರೆ ಹರ್ಷದೀಪ್ ಸಿಂಗ್ ಬಾಲ್ ಎಸಿಲೇಬೇಕು ಅಂತ ಹೇಳಿದ್ರೆ ಮಿಚೆಲ್ ಅವರು ಏನಾದ್ರೂ ರನ್ ಪಡ್ಕೊಳ್ಳೋದಕ್ಕೆ ಓಡ್ ಬರ್ತಾ ಇದ್ರು, ವಿಕೆಟ್ ಮೇಲೆ ಬಾಲ್ ಹಾಕ್ತೆ ಅನ್ಬೋದಾಗಿತ್ತು. ಆದ್ರೆ ಮಿಚೆಲ್ ಅಲ್ಲಿ ಓಡೋ ಪ್ರಯತ್ನನೇ ಮಾಡಿರ್ಲಿಲ್ಲ. ಹಾಗೇನೆ ಹರ್ಷದೀಪ್ ಅವರು ಅಟ್ಲೀಸ್ಟ್ ವಿಕೆಟ್ ಕಡೆಗೂ ಕೂಡ ಬಾಲ್ ಎಸಿಲಿಲ್ಲ. ಡೈರೆಕ್ಟ್ ಆಗಿ ಮಿಚೆಲ್ ಅವರ ಮೇಲೇನೆ ಬಾಲ್ ಎಸ್ಬಿಟ್ರು. ತಕ್ಷಣ ಕೆರಳಿದಂತಹ ಮಿಚೆಲ್ ಹರ್ಷದೀಪ್ ಮೇಲೆ ಸಿಡಿಮಿಡಿಗೊಂಡು ತಕ್ಷಣ ಅಂಪೈರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ರು. ಸಾಮಾನ್ಯವಾಗಿ ಮಿಚೆಲ್ ಯಾವಾಗ್ಲೂ ಸ್ವಲ್ಪ ಕೂಲ್ ಆಗೇ ಇರ್ತಾರೆ, ಅಷ್ಟೊಂದು ಆಕ್ರೋಶಗೊಳ್ಳೋದು ಕಮ್ಮಿನೇ. ಆದ್ರೆ ಹರ್ಷದೀಪ್ ಮಾಡಿದ ನಡೆಗೆ ಯಾರಿಗೆ ಆಗ್ಲಿ ಕೋಪ ಬರುವಂತದ್ದೇ ಅನ್ನೋ ರೀತಿಯಲ್ಲಿತ್ತು. ಬಟ್ ಸೂರ್ಯಕುಮಾರ್ ಯಾದವ್ ಇಂಟರ್ಫಿಯರ್ ಆದ್ರು. ಹಾಗೆ ಅಂಪೈರ್ ಕೂಡ ಸ್ವಲ್ಪ ಮಾತಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. Subscribe to One India and never miss an update. Download the One India app now.